ಭಾಗದ ಮಕ್ಕಳಲ್ಲಿ ಅದ್ಭುತ ಕ್ರೀಡಾ ಪ್ರತಿಭೆ ಅಡಗಿದೆ. ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಸೂಕ್ತ ತರಬೇತಿ ನೀಡುವ ಮೂಲಕ ಅವರನ್ನು ಮೊಬೈಲ್ ವ್ಯಸನದಿಂದ ಮುಕ್ತಗೊಳಿಸಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನಾಗಿ ರೂಪಿಸುವುದು ನಮ್ಮ ಗುರಿ ಎಂದು ಅಂತಾರಾಷ್ಟ್ರೀಯ ಶಟಲ್ ಕಾಕ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಜಿತ್ ವಿಜಿ ತಿಲಕ್ ತಿಳಿಸಿದರು. ಪಟ್ಟಣದ ಜ್ಞಾಪನಂ ಫೌಂಡೇಶನ್ ಮತ್ತು ಅಜಿತ್ ಅಕಾಡೆಮಿ ಸಹಯೋಗದಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ ಆಯೋಜಿಸಿರುವ ಶಟಲ್ ಸೇರಿದಂತೆ ವಿವಿಧ ಕ್ರೀಡಾ ಬೇಸಿಗೆ ಶಿಬಿರವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮದರ್ ಆಕ್ಚುಲಿ ಮೆಂಟರ್ ಆಗಿದ್ದಾರೆ, ದಟ್ ಇಸ್ ಪ್ರಕಾಶ್ ಪಡ್ಕೋನ್ ಅವ್ರ ಫಾದರ್ ರಮೇಶ್ ಪಡ್ಕೋನ್. ಸೊ ಇಷ್ಟೊಂದು ವೆಲ್ತ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ. 50 to 60 years 70 years ಎಕ್ಸ್ಪೀರಿಯನ್ಸ್ ಇದೆ ಸ್ಪೋರ್ಟ್ಸ್ ಅಲ್ಲಿ. ಸೊ ನಾನೇನು ಹೇಳ್ತಾ ಇದ್ರೆ ಎಲ್ಲರೂ ಪ್ಲೀಸ್ ಕೈಂಡ್ಲಿ ಟೇಕ್ ದ ಮೆಂಟರ್ಶಿಪ್. ಇವತ್ತು ನಮಗೆ ದಾರಿ ತೋರಿಸೋರು ಗುರು ಇಲ್ಲ ಅಂದರೆ ನಾವು ದಾರಿ ತಪ್ಪು ಹೋಗ್ತೀವಿ, ರೈಟ್? ನಾನು ಎಷ್ಟೊಂದು ಲೈಫ್ಸ್ ನೋಡಿದ್ದೀನಿ. ಸಚಿನ್ ತೆಂಡೂಲ್ಕರ್, ವಿನೋದ್ ಕಾಂಬ್ಲಿ, ನಿಮ್ಗೆಲ್ಲರಿಗೂ ಸ್ಟೋರಿ ಗೊತ್ತಿದೆ ಅಲ್ಲ. ಸಚಿನ್ ತೆಂಡೂಲ್ಕರ್ ಇಸ್ ದ ಗಾಡ್ ಆಫ್ ಕ್ರಿಕೆಟ್ ಅಂತ, ನಾವು ಬಿಗ್ಗೆಸ್ಟ್ ಐಕನ್, ರೈಟ್? ವಿನೋದ್ ಕಾಂಬ್ಲಿ ಏನಾಯಿತು? ಸೊ ಡಿಸ್ಟ್ರಾಕ್ಷನ್ ಬಂತು, ಡಿಸಿಪ್ಲಿನ್ ಎಲ್ಲ ಇದೆಲ್ಲ ಬಂತು. ಸೊ ಅದಕ್ಕೆ ಎರಡು ಜನರಿಂದ ನಾವು ಕಲಿಬೇಕು. ಸೊ ಪ್ಲೀಸ್ ಟೇಕ್ ದ ಮೆಂಟರ್ಶಿಪ್, ರೈಟ್? ಆ್ಯಂಡ್ ಮೇಕ್ ಶೋರ್ ದಟ್ ಆಸ್ ಅ ಫ್ಯಾಮಿಲಿ ವಿ ಆರ್ ಹಿಯರ್. ನನ್ನ ವೈಫ್ ಅಂದರೆ ಕಾರ್ಪೊರೇಟ್ ಲೈಫಲ್ಲಿ ಇದ್ದರು. ಸ್ವಲ್ಪ ಹೇಳಿ ನನಗೂ ಹೆಲ್ಪ್ ಬೇಕು, ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಐ ನೀಡ್ ದಟ್ ಕೈಂಡ್ ಆಫ್ ಹೆಲ್ಪ್, ನನಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಸ್ಲೋಲಿ ಐ ಆಸ್ಕ್ಡ್ ಟು ಗೆಟ್ ಹಿಮ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಅವರೇ ನೋಡ್ತಾ ಇರೋದು ತುಂಬ. ಸೊ ನನಗೇನೆಂದರೆ ಐ ಕ್ಯಾನ್ ಫೋಕಸ್ ಆನ್ ದ ಕೋಚಿಂಗ್, ಐ ಕ್ಯಾನ್ ಇದೆಲ್ಲ ಒಂದು ಆಪರ್ಚುನಿಟಿ ಸ್ಟಾರ್ಟ್ ಮಾಡೋಕ್ಕೆ, ನಾವು ಕೊಲಾಬ್ರೇಟ್ ಮಾಡೋಕ್ಕೆ ಕರೆಸಿ ನಾವು ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡೋಕ್ಕೆ ಒಂದು ವೇದಿಕೆ ಕೊಟ್ಟಿದ್ದೀರಲ್ಲ, ಸ್ಟೇಜ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೋರ್ಟ್ಸ್ ಆಡಿಲ್ಲ ಗ್ರಾಮೀಣ ಆಟಗಳಿದ್ದು ಮೊದಲೆಲ್ಲ ನಾವೆಲ್ಲ ಎಲ್ಲ ಆಟ ಆಡ್ತಿದ್ವಿ. ಚಿನ್ನಿದಾಂಡ, ಆಮೇಲೆ ಬುಗುರಿ, ಗುಂಡ ಆಡೋರು ನಾವೆಲ್ಲ. ಲಗೋರಿ ಯಾವ ಗೊತ್ತಾಯಿಲ್ಲ ನಿಮಗೆಲ್ಲ. ಮರಕೂತಿ ಆಟ ಆಡೋರು ನಾವೆಲ್ಲ ಸಣ್ಣವರಿದ್ದಾಗೆಲ್ಲ. ಬಿಡಿಸದೆ ದೇಹವನ್ನು ಉಂಡುಂಡು ಸ್ವರ್ಗಕ್ಕೇರಲಿ ಆಯ್ದ ಅವರ ಕಲ್ಪಿಸದೆ ದೇಹವನ್ನು ಕಲ್ಪಿಸದೆ ನಾವು ಏನು ಮಾಡ್ತಾ ಇದ್ದೀವಿ? ದೇಹವನ್ನು ನಟಿಸ್ತಾ ಇಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಏನಿದೆ, ಎಲ್ಲರಿಗೂ ಕಾರ್ ಇದೆ, ಏರೋಪ್ಲೇನ್ ಇದೆ, ಬಸ್ ಇದೆ, ಬೈಕ್ ಇದೆ. ಆದರೂ ನಾವು ಸರಿಯಾದ ಟೈಮ್ ಕ್ಯಾಲ್ ಹೋಗಾಗಿಲ್ಲ. ಎಲ್ಲರೂ ಭಾರಿ ನಾವು ಎಲ್ಲರಿಗೂ ಅವಸರದಲ್ಲಿದ್ದೀವಿ, ಆದರೆ ಕರೆಕ್ಟ್ ಟೈಮ್ಗೆ ಯಾರೂ ಇರೋಂಗಿಲ್ಲ ನಾವು. ಹೌದಿಲ್ಲ? ಈಗಿನ ಕಾಲಿನಲ್ಲಿ ಏನಾಗಿದೆ ಅಂದರೆ, ಮೊದಲು ನಮ್ಮ ಹಿರಿಯರಾಯಿತು, ಈಗೆಲ್ಲ ದೊಡ್ಡವರಿದ್ದಾರೆ. ಅವರು ಅಲ್ಲಿ ಕನ್ನಡ ಶಾಲೆಗೆ ನಾವು ಹೋಗ್ತಿದ್ರು. ಅವರು ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಕಲಿತ ನಾವೆಲ್ಲ ಈಗ ನೌಕರಿ ಹಿಡಿದೀವಿ. ಒಳ್ಳೊಳ್ಳೆ ಸ್ಕೂಲ್ ಬಂದಿದೆ, ಒಳ್ಳೊಳ್ಳೆ ಡ್ರೆಸ್ ಬಂದಿದೆ, ಒಳ್ಳೊಳ್ಳೆ ಶೂಸ್ ಹಾಕೊಂಡು ಅಡ್ಡಾಡ್ತೇನೆ. ಆದರೆ ಸಂಸ್ಕಾರ ಬರ್ತಾ ಇಲ್ಲ ಮಕ್ಕಳಿಗೆ. ಮನೆಯಲ್ಲಿ ಏನಾದರೂ ಹಠ ಮಾಡಕ್ಕಂತಂದ್ರೆ ಮಕ್ಕಳು ಏನು ಮಾಡ್ತೀರಿ? ಇಮಿಡಿಯೇಟ ಹೊಟ್ಟವರು ಮೊಬೈಲ್ ಕೊಡ್ತೀರಿ, ಹಾಳಾಗಿ ಹೋಗಿ ಮೊಬೈಲ್ ಕೊಡ್ತೀರಿ. ಮೊಬೈಲ್ ಕೊಟ್ಟ ಮೊಬೈಲ್ನಲ್ಲಿ ಕಿತ್ತಿ ಎಲ್ಲ ಬೆಳ ಹಾಳಾಗ್ಯಾವ. ಏನು ನೋಡ್ತೀರಿ, ಏನು ಮಾಡ್ತೀರಿ ಗೊತ್ತಿಲ್ಲ. ಈ ಸ್ಟೇಷನ್ನಾಗ ನೋಡಿ, ಈಗ ಮತ್ತೊಂದು ನಮ್ಗೆ ಪೋಕ್ಸೋ ಕೇಸ್ ಬಂದೈತಿ. ಇಲ್ಲಿ ಬರಾಕತ್ತೀನಿ ಸರ್, 15-16 ವರ್ಷ ರೀ, ಇದೇವರೆ ಆಗಿತ್ತಂತೆ. ಏನು ಮಾಡ್ತೀರಿ? ಸಣ್ಣ ವಯಸ್ಸಿನಾಗ ಸಾಕಷ್ಟು ಅಪಾರ್ಚುನಿಟೀಸ್ ಅದಾವ. ನಾವು ಯಾರಾದರೂ ಮಕ್ಕಳ ಮನೆಯಲ್ಲಿ ಇದ್ದರೆ ನಾವು ಏನು ಮಾಡಿದ್ದೀವಿ? ಮೊದಲೆಲ್ಲ 10 ಹೊಡಿತಿದ್ರು, ಅವರೆಲ್ಲ ದೊಡ್ಡವರಾಗಿ ಒಳ್ಳೊಳ್ಳೆ ಕೆಲಸ ಸೇರ್ತಿದ್ರು. ಅವಾಗ
ಒಂದು ಎರಡು ಆಡ್ತೀವಿ, ಆದ್ರೂ ಅವ್ರನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಹಾಗಾಗ್ತದಲ್ಲ. ಹಾಂ, ಆಡಪ್ಪ ಆಟ ಕೊಡ್ತಾವು, ಏನು ಎತ್ತು ರೆಡಿ ಮಾಡಬೇಕು ಅವು ಅಪ್ಪಂಚು ಇರಂಗಿಲ್ಲ. ಹೆಚ್ಚಿನ ಮಂದಿ ತೊಗೊಂಡ್ರೆ ಯಾವುದಾರೆ ರೆಸಿಡೆನ್ಸಿಗೆ ಎಟ್ಟು ಬಿಟ್ಟಿರ್ತಾರೆ, ಹೌದಿಲ್ಲ? ಯಾಕೆ ಮಕ್ಕಳು ನಮ್ಮ ಜೊತೆ ತಂದೆ ತಾಯಿ ಜೊತೆ ಬೆಳೆಯಲ್ಲ, ಇರುವ ಎರಡು ಇರ್ತಾವೆ. ಫ್ರೆಂಡ್ಸ್ಗೆ ಹಾಕೋದು ತಪ್ಪಂತಲ್ಲ, ಸಂಸ್ಕಾರ ಕಲಿತಾರೆ, ಅದು ಒಳ್ಳೇದು. ಆದ್ರೆ ನೀವು ಮಕ್ಕಳಿಗೆ ಏನು ಮಾಡ್ತಿದ್ದಾರೆ, ಏನಿಲ್ಲ, ಮೊಬೈಲ್ ಇದರಲ್ಲಿ ಏನು ನೋಡ್ತಿದ್ದಾರೆ, ಏನಿಲ್ಲ. ಪಬ್ಜಿ ಗಿಬ್ಜಿ ಆಟ ಆಡಿ ನೋಡ, ಮೊನ್ನೆ 3 ಹುಡುಗರು ಸುಸೈಡ್. ನಾವೇನು ಮಾಡ್ತಾ ಇದ್ದೀವಿ, ಸ್ವಲ್ಪ ಯಾವಾಗಲೂ ನಾವು ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಗಿಡ ಹಾಕೋವ, ಆಮೇಲೆ ದೂರದಲ್ಲಿ ಆಟ ಆಡೋರ, ಬಿಸಿಲಲ್ಲಿ ಇರೋರ, ಮಳೆಯಾಗ ತೋರಿಸೋರ, ಒಂದು ಸ್ವಲ್ಪ ಹೊರೇ ಬಿಸಿಲಾಗ ಹೋಗ್ಬಿಡತ್ತೆ, ಮಳೆಯಾಗ ತೋರಿಸ್ಕೋಬಾರಪ್ಪ ಅಲ್ಲಿ ಅಂದ್ರೆ ನಾವು ಮಕ್ಕಳು ಏನು ಮಾಡಕತ್ತೀವಿ, ನಾವು ಅಂಜಿಸ್ತಿದ್ದೀವೋ, ಹೀಗಾಗಿ ಯಾವುದೇ ಧೈರ್ಯ ಬರ್ತಾ ಇಲ್ಲ. ಮಾರ್ಕ್ಸ್ ಕಡಿಮೆ ನಮಗೆ ಯಾರಾದರೂ ಒಳ್ಳೇದಪ್ಪ 35 ಫಸ್ಟ್ ಕ್ಲಾಸ್ ಆದ್ರೆ ನಮಗೆ ನಾವೆಲ್ಲ ಅವಾಗ ಊರಿಗೆಲ್ಲ ಪೇಡೆ ಹಂಚವ್ರು, 60% ಈಗ 95 ಆದ್ರೆ ಮತ್ತೆ 2 ಮಾರ್ಕ್ಸ್ ಸಿಗೋವತ್ತು ಮತ್ತೆ ಹುಡುಗರಿಗೆ ಏನು ಹೇಳೋದು, ಏನಪ್ಪ ಏನಾಗೈತಿ ಅಂತ ಕೇಳಿದ ಕೂಡಲೇ ಮನೇಲಿ ಬಂದ ಕೂಡಲೇ ಹೇಳ್ತಾನ, ಅಮ್ಮ ನಾನು ಸೆಕೆಂಡ್ ಥರ್ಡ್ ಬಂದೀನಿ. ಫಸ್ಟ್ ಆನ್ಸರ್ ಏನಿರ್ತೈತೆ ಅಂದ್ರೆ, ಅಪ್ಪಿ ಫಸ್ಟ್ ಸೆಕೆಂಡ್ ಯಾರು ಬಂದ್ರೆ ಏನು ಕೇಳ್ತೀವಿ, ಫಸ್ಟ್ ಯಾರು ಬಂದ್ರೆ ಹೇಳ್ತೀವಿ. ನಮ್ಮ ಮಗ ನನ್ನ ಮಗಳು ಫಸ್ಟ್ ಸೆಕೆಂಡ್ ಥರ್ಡ್ ಬಂದ್ರು, ಒಳ್ಳೇದಾಯ್ತಮ್ಮ, ಒಳ್ಳೇದು ಮಾಡಿ ಚೆನ್ನಾಗಿ 95 ಆಗಿರ್ತಾವ, 95 ಆದ್ರೆ ಅರ್ಧರ್ತಾಳೆ. ನಾನು 98 ಮಾಡೀನಿ. ಮಾರ್ಕ್ಸ್ ಅವಾಗ ಹುಡುಗ ಟೈಪ್ ಅಷ್ಟೇ. ನಾವು ಮನೆ ದೊಡ್ಡ ಆಗ್ಯಾವ, ಮನಸ್ಸೆಲ್ಲ ನಮ್ಮ ಶ್ರಮ ಆಗ್ಯಾವ. ಮನ್ಯಾಗ 10-15 ಜನ ಇರ್ತಿದ್ರು, ಎಷ್ಟು ಸಂತೋಷದಿಂದ ಇರ್ತಿದ್ರು. ಮುಂದ್ಯಾಗ ಎಲ್ಲೋ ದೊಡ್ಡ ಮನೆ ಕಟ್ಟೋದು, ಕೆಲಸ ಮನೆ ಕಟ್ಟಿದ್ರು, ಕಸ ಹೊಡೆದಾಕ 4 ಮಂದಿ ಇರ್ತಾರೆ, ಬಟ್ಟೆ ಮತ್ತು ಇವ್ರು ಮಾಡಕ್ಕೆ 4 ಜನ ಇದ್ರು. ಎಲ್ಲ ಕೆಲಸ ಮಾಡೋದು ಆಗಿರ್ತಾರೆ. ಯಾಕೆ ಮಾತ್ರ ನಮ್ಮ ಮನಸ್ಸು ಸಂಕುಚಿತ. ವಿದ್ಯೆ ಕಲ್ತೀವಿ, ಸಂಸ್ಕಾರ ಬೆಳೆಸಿರೋ, ಯಾರ ಜೋಡಿ ಹೆಂಗೆ ಓಡಿಸ್ಬೇಕು ಬಂದು ಇವೆಲ್ಲ ಇಂಥ ಊರಾಗ, ಹೊಳಲ್ಕೆರೆ ಊರಾಗ ನಾವು ಬಂದ ಮ್ಯಾಲ ಊರಿಗೆ ಒಂದು ಇಲ್ಲಿ ಸಿನಿಮಾ ಟಾಕೀಸಲ್ಲಿ ಬಿಡಪ್ಪ ಭಾಳ ಸಂಸ್ಕಾರ ಮಂತ್ರ ಅಂಥ ಊರಾಗ, ಹೊಳಲ್ಕೆರೆ ಊರಾಗ ಇಂಥ ಒಂದು ದೇರ್ಸನ್ನೆಲ್ಲ ಕಲಿಸಿ ಎಲ್ಲ ಕೋಚಿಂಗ್ ಕೊಡಿಸೋದಂಥದ್ದು ಒಂದು ದೊಡ್ಡ ಇದನ್ನು ಮಾಡ್ಯಾರ ಅಂದ್ರೆ ಯೇಸು ಅವರ ಭಾಳ ಗ್ರೇಟ್ ಅವ. ಮಕ್ಕಳನ್ನು ಹೆಚ್ಚಿಗೆ ಏನು ಮಾಡಿ ರೇಸ್ ಕುದುರೆಗೆ ಹೆಚ್ಚಿಬಿಟ್ಟು ಓಡ್ತಾ ಹೊಡಿ ಹಾಂ, ಊರಾಗ ಒಂದೇ ಸ್ಕೂಲ್ ಇರೋದು, ಅದೇ ಸ್ಕೂಲ್ನಾಗ ಓದಿ ನಾವು ಯಾವ KS ಆಫೀಸರ್ ಆಗ್ಯಾನ, ಡಾಕ್ಟರ್ ಆಗ್ಯಾನ, ನಮ್ಮ ಹತ್ರ KS ಆಗ್ಯಾನ, CI ಆಗಿದ್ದು ನಾವು. ಊರು ತುಂಬ ಸ್ಕೂಲ್ ಅದಾವ. ಯಾವ ಸ್ಕೂಲ್ ಹೆಚ್ಚಲಿ ಯಾವ ಸ್ಕೂಲಿಗೆ ಬರೋದು, ಆ ಟೀಚರ್ ಏನ್ರೆ ಇವ್ರು ತಿರಿ ಅವ್ರು ಅಪ್ಪ ನಾವು ತಿರಿ ಕಲ್ಸ್ಕೊಂಡೋಗಿ ಮಕ್ಕಳ ಮೇಲೆ ಟೆನ್ಷನ್ ಬುದ್ಧಿ ಅನ್ನೋ ಓದ್ ಅನ್ನೋದು. ಯಾವ ಬ್ಯಾಟ್ ಹಿಡ್ಕೊಂಡ್ರೆ ಏನು ನೋಡ ಈ ಮಗ ಏನು ಬೆಂಗಳೂರು ಬರೋಗವ ಏನು ರೋಗಿ ಆಗವ. ನಾವು ಅವ್ರ ಅಭಿರುಚಿ ಕೆಲವೊಂದು ಬುಕ್ಸ್ ನಮಗೆ ಅರ್ಥ ಆಗ್ತಾರೆ. ನನ್ನ ಮಗ ಹೇಳ್ಬೇಕಾದ್ರೆ ಮೆಥಮೆಟಿಕ್ಸ್ ನಾನು ಎಲ್ಲ ಸ್ಟಡಿ ಮಾಡಿ ಆಮೇಲೆ ಹೇಳ್ತೀನಿ ಪ್ರಾಬ್ಲಮ್ಸ್ ಅಂದ್ರೆ ನಾವು ಏನು ಮಾಡೋದು ಟೆನ್ಷನ್ನಾಗೆ ನಾವು ಟೆನ್ಷನ್ ಅದೀವಿ, ಮಕ್ಕಳು ಟೆನ್ಷನ್. ಅವಾಗ ಎಲ್ಲೋ ಇರ್ತಿದ್ರು, ಎಲ್ಲೋ ತಿಂತಿದ್ರು, ಎಲ್ಲೋ ಹೋಗ್ತಿದ್ರು. ಸ್ವಲ್ಪ ಜ್ವರ ಬಂದ್ರೆ 4 ಡಾಕ್ಟರ್. ಈಗ ನಾನು ಬಂದ ಮೇಲೆ ಮಗನ ಇದ್ದಾಗ 3 ಪಟ್ಟು ಆತ್ಮಹತ್ಯೆ 25 ಆಗಿ ಈಗ 30 100
ಮೆಂಟಲ್ ಹೆಲ್ತ್ ಬರ್ತದೆ. kids to come up to that level. It's not just champions, definitely we do want champions from a place like here, but we also do want good human beings, good citizens coming out of this place. And for that, I think what Napanam Foundation has been doing so far is just amazing for the community, for everyone. I think he has spoken to us also personally about what's been happening here. That's just amazing work, and we are grateful for the opportunity that you've given to us to build that in sport. I'm sure we can do that in sport here, to pass on Ajit's expertise, to pass on what Prakash Padukone has shared with Auntie and Ajit to come and share with you. Thank you, and we want all your support. We want all the parents' support also, because children will definitely go by what the sir coaches say. But we want your support also, to get that back home as well. Thank you, Mr. Jaisimha and Ms. Mamita. Thank you so much, and the kids also.